ನಮಸ್ಕಾರ. 12ನೇ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಮೇಳ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಮೊನ್ನೆ ಆರಂಭವಾಯಿತು. ಸುಮಾರು 100ಕ್ಕೂ ಹೆಚ್ಚು ಕಾರ್ ಮತ್ತು ಬೈಕ್ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಂಡಿವೆ. ಆ ಮೇಳದ ಒಂದು ನೋಟ ಇವತ್ತಿನ ಇಂಡಿಯಾ ಗೇಟ್ನಲ್ಲಿ. ಎಲ್ಲಿ ನೋಡಿದರಲ್ಲಿ ಕಾರ್ಗಳು, ಬೈಕ್ಗಳು, ಜೊತೆಗೆ ಬಳುಕುವ ತರಹೇವಾರಿ ಮಾಡೆಲ್ಗಳು. ಈ ಎಲ್ಲವೂ ಕಂಡು ಬಂದಿದ್ದು 12ನೇ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಮೇಳದಲ್ಲಿ. ಹನ್ನೆರಡನೇ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಮೇಳ ಈ ಬಾರಿ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆಯಿತು. ಭಾರತ ವಿಶ್ವದ 6ನೇ ಅತಿ ಹೆಚ್ಚು ಕಾರು ಉತ್ಪಾದಿಸುವ ರಾಷ್ಟ್ರ. ಜಾಗತಿಕ ಕುಸಿತದ ನಂತರ ವಿದೇಶಿ ಕಂಪನಿಗಳು ಭಾರತದ ಮಾರುಕಟ್ಟೆಯತ್ತ ನಿಧಾನಕ್ಕೆ ಮುಖ ಮಾಡ್ತಾ ಇವೆ. ಈ ವಿಚಾರ ನಮಗೆ ಸ್ಪಷ್ಟವಾಗಿದ್ದು ಈ ಮೇಳದಲ್ಲಿ. ಯಾಕಂದ್ರೆ ಭಾರತದ ದೊಡ್ಡ ಕಂಪನಿ ಕಾರುಗಳ ಜೊತೆ ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಯ ಕಾರುಗಳು ಈ ಮೇಳದಲ್ಲಿ ಅಲಂಕೃತಗೊಂಡಿದ್ವು. ಭಾರತದ ಅತಿ ದೊಡ್ಡ ಕಂಪನಿಗಳಾದ ಟಾಟಾ, ಮಾರುತಿ ಕಂಪನಿಗಳಿಂದ ಹಿಡಿದು ಜನರಲ್ ಮೋಟಾರ್ಸ್, ಹುಂಡೈ, ಮಹೀಂದ್ರಾ, ಬಜಾಜ್, ರೆನಾಲ್ಟ್, ಫೋರ್ಡ್, ಹೋಂಡಾ, ಬಿಎಂಡಬ್ಲ್ಯೂ, ಮರ್ಸಿಡಿಸ್ ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ಬ್ರ್ಯಾಂಡ್ಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಕಳೆದ 2 ವರ್ಷಗಳ ಜಾಗತಿಕ ಕುಸಿತದ ನಂತರ ವಿಶ್ವದ ಬಹುತೇಕ ಆಟೋಮೊಬೈಲ್ ಕಂಪನಿಗಳು ಭಾರತದತ್ತ ನೋಡ್ತಾ ಇದ್ದು, ಭಾರತದ ಮೊದಲ ಕಾರು ಕೊಳ್ಳುವ ಉತ್ಸುಕತೆಯಲ್ಲಿರುವ ಗ್ರಾಹಕನತ್ತ ಕಂಪನಿಗಳು ನೋಡ್ತಾ ಇವೆ. Yeah, the Indian market is massive. And I would say the Indian market, you kind of really have to separate it. There's two ends of the Indian market, I think. There's the lower end where you're trying to focus on cost and efficiency. You want to look at mileage. And that's a very important part of the Indian market. But there's also the premium market where you're looking at the Mercedes, the Jaguars, the equivalents, and how they are trying to capture that market. So the interesting thing about the Indian market is not only does it have massive scale, you also have different segments of the market that are vastly different. ಕಳೆದ ವರ್ಷ ಸುಮಾರು 15% ಬಿಸಿನೆಸ್ ಕಳ್ಕೊಂಡಿದ್ದ ಭಾರತ ಸದ್ಯಕ್ಕೆ 4,06,000 ಕೋಟಿಯಷ್ಟು ದೊಡ್ಡ ಮಾರುಕಟ್ಟೆಯಾಗಿದ್ದು, ಬಹುತೇಕ ಕಂಪನಿಗಳು ಚುನಾವಣೆಯ ನಂತರ ಪರಿಸ್ಥಿತಿ ಸುಧಾರಿಸಿ ಹೊಸ ಸರ್ಕಾರ ಚೇತರಿಕೆ ತರಬಹುದು ಎನ್ನುವ ನಿರೀಕ್ಷೆಯಲ್ಲಿವೆ. But as far as the industry is concerned, I do not know whether you know it or not, but as on today, the industry is absolutely sluggish, and we are not expecting the industry to turn around or show some sort of improvement before the elections. The industry can probably turn around and show some improvement by the end of this year when the election gets over and a new government assumes office. ಏನೇ ಕುಸಿತವಿದ್ರೂ ಕೂಡ ಭಾರತೀಯ ಮಾರುಕಟ್ಟೆಯ ಸೈಜ್ ಕಾರಣದಿಂದ ಆಟೋಮೊಬೈಲ್ ಕಂಪನಿಗಳು ಹೊಸ ಉತ್ಸಾಹದಲ್ಲಿ ಇರೋದಂತೂ ನಿಜ. ಹೀಗಾಗಿ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಮೇಳದಲ್ಲಿ ಈ ಬಾರಿ ಸುಮಾರು 65 ಹೊಸ ಕಾರು ಹಾಗೂ ಬೈಕ್ಗಳು ಇಂಡಿಯನ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕಾರ್ ಎಲ್ಲಿ ನೋಡಿದ್ರು ಕಾರ್. 12ನೇ ವಿಶ್ವ ಆಟೋಮೊಬೈಲ್ ಮೇಳದಲ್ಲಿ ಕಾರ್ಗಳು ಮತ್ತು ಬೈಕ್ಗಳದ್ದೇ ಸಾಮ್ರಾಜ್ಯ. ಜಾಗತಿಕ ಕುಸಿತದ ನಂತರ ಐರೋಪ್ಯ ರಾಷ್ಟ್ರಗಳ ಆಟೋಮೊಬೈಲ್ ಕಂಪನಿಗಳು ಮಾರುಕಟ್ಟೆಯಾಗಿ ಭಾರತವನ್ನು ಹೊಸ ದೃಷ್ಟಿಯಿಂದ ನೋಡುತ್ತಿದ್ದು, ವಿದೇಶಿ ಕಂಪನಿಗಳ ಸುಮಾರು 26 ಹೊಸ ಬಿ ಸೆಗ್ಮೆಂಟ್ ಅಂದರೆ ಮಧ್ಯಮ ವರ್ಗಕ್ಕೆ ಬರ್ತಕ್ಕಂಥ ಕಾರ್ಗಳು ಈ ಒಂದು ವಿಶ್ವದ ಆಟೋಮೊಬೈಲ್ ಮೇಳದಲ್ಲಿ ಉದ್ಘಾಟನೆ ಆಗ್ತಾ ಇವೆ, ಅಂದರೆ ದೇಶಕ್ಕೆ ಪರಿಚಯಗೊಳ್ತಾ ಇವೆ. ಬಹುತೇಕ ವಿದೇಶಿ ಕಂಪನಿಗಳು ಭಾರತದತ್ತ ಒಂದು ಹೊಸ ಮಾರುಕಟ್ಟೆಯಾಗಿ ನೋಡುತ್ತಿದ್ದು, ಮಧ್ಯಮ ವರ್ಗದ ಕಾರುಗಳು ಬರುವುದರಿಂದ ಸ್ಪರ್ಧೆಯೂ ಕೂಡ ಹೆಚ್ಚಾಗಿ ಬೆಲೆ ಒಂದಿಷ್ಟು ಕಡಿಮೆ ಆಗಬಹುದು ಅಂತಕ್ಕಂಥದ್ದನ್ನು ಕೂಡ ಪರಿಣಿತರು ಹೇಳ್ತಾ ಇದ್ದಾರೆ. ಒಟ್ಟಾರೆ ವಿಶ್ವದ ಆಟೋಮೊಬೈಲ್ ಮೇಳದಲ್ಲಿ ಹೊಸ ಕಾರುಗಳನ್ನು ನೋಡಲು ಸಿಗುತ್ತಿದ್ದು, ಟಾಟಾ, ಮಾರುತಿ ಸೇರಿದಂತೆ ಫೋರ್ಡ್ ಕೂಡ ತನ್ನ ಹೊಸ ಕಾನ್ಸೆಪ್ಟ್ ಕಾರುಗಳನ್ನು ಈ ಒಂದು ಆಟೋಮೊಬೈಲ್ ಮೇಳದಲ್ಲಿ ಪರಿಚಯಿಸುತ್ತಿದೆ.
ಇನ್ನು ಆಟೋ ಎಕ್ಸ್ಪೋ ಅಂದಮೇಲೆ ಟಾಟಾ ಮೋಟಾರ್ಸ್ ಬಗ್ಗೆ ಮಾತನಾಡಲೇಬೇಕು. ನ್ಯಾನೋ ಕಾರ್ ಬಂದ 4 ವರ್ಷಗಳ ನಂತರ ದೇಶದ ಅತಿ ದೊಡ್ಡ ಆಟೋಮೊಬೈಲ್ ಕಂಪನಿ ಟಾಟಾ ಮೋಟಾರ್ಸ್ ತನ್ನ ಹೊಸ ಕನೆಕ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಬಿಡುಗಡೆಗೊಳಿಸಿದೆ. ಭವಿಷ್ಯದಲ್ಲಿ ಟಾಟಾ ಕಾರ್ಗಳು ಹೇಗಿರುತ್ತವೆ ಎಂಬುದನ್ನು ಇಲ್ಲಿ ಪರಿಚಯಿಸಿದೆ. ಕನೆಕ್ಟ್ ನೆಕ್ಸ್ಟ್ ಅಲ್ಲಿ ಫ್ಲೋಟಿಂಗ್ ಸೀಟ್ಗಳನ್ನು ಮಾಡಲಾಗಿದೆ. ಕಂಪ್ಯೂಟರ್, ಐಪಾಡ್ ಕನೆಕ್ಟಿವಿಟಿ ಇರುವ ಕಾರಲ್ಲಿ ಪ್ರತಿ ಸೀಟ್ನ ಹಿಂದುಗಡೆ ಪ್ಲೇ ಸ್ಟೇಷನ್ ಕೂಡ ಇರುತ್ತೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಕಾರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಬಾರಿಯ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಮೇಳದಲ್ಲಿ ಪ್ರತಿ ಬಾರಿಯಂತೆ ಟಾಟಾ ಮೋಟಾರ್ಸ್ ಒಂದು ಹೊಸ ಕಾನ್ಸೆಪ್ಟ್ ಕಾರಿನೊಡನೆ ಬಂದಿದೆ. ಕನೆಕ್ಟ್ ನೆಕ್ಸ್ಟ್ ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟ್ ಕಾರನ್ನು ಆಟೋಮೊಬೈಲ್ ಮೇಳದಲ್ಲಿ ಟಾಟಾ ಮೋಟಾರ್ಸ್ ಪರಿಚಯಿಸ್ತಾ ಇದೆ. ತಾವು ಈ ಕಾರನ್ನು ಗಮನಿಸ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಹೇಗೆ ಕಾರ್ ಇರಬಹುದು ಅಂತಕ್ಕಂಥದ್ದನ್ನು ಟಾಟಾ ಮೋಟಾರ್ಸ್ ಪರಿಚಯಿಸ್ತಾ ಇದೆ. ನಮ್ಮ ಜೊತೆ ಕಾರ್ಲೋ ಇದ್ದಾರೆ. ಕಾರ್ಲೋ, ಹೌ ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್? Just the big difference is the concept of drive-by-wire in the steering wheel. You see that there is no connection, mechanical connection, so you have a fully view of your cluster that is connected with the main screen here. When you change the menu in the central, the menu is changing on the cluster too. So you have your navigator, your range extension for the driving. And this is just a touchpad where you can set up again the same menu you can manage here, you can manage from the touchpad here. And this is the standard brindle for the automatic gear shift lever. So it's remote, neutral, driver, brake and parking. And managing with that, we can have now there is too much illumination. You see that there is a camera that is giving us the augmented reality, which is where we have to go for parking, and when we move to drive, is moving to outside camera that is instead of the standard outer view mirror that are not present in the car. This is not a touch screen, but this is supposed to work with a remote control that is directly on your mobile phone. You can have an That application. means you can use mobiles, Any kind of mobile phone is an Android system. tab, everything. Yes, whatever you want. You have the Tata Motors application. Let me. This check is if basically it's a connected. This is basically a connectivity spine. Yes. Yep. And if we connect here, we connect on this. We can use. You see that the arrow is moving. Oh. So we can use our mobile phone as a remote control. I was working at home with that. I can come here and continue to have a look. I'll explain this. Yeah. ತಾವಿಲ್ಲಿ ಗಮನಿಸ್ತಾ ಇರ್ಬೋದು, ಈ ಮೊಬೈಲ್ನಿಂದ ಇಡೀ ಸ್ಕ್ರೀನನ್ನು ಕೂಡ ನೀವು ಕಂಟ್ರೋಲ್ ಮಾಡಬಹುದು ಅಂತಕ್ಕಂಥದ್ದು. ಮೊಬೈಲ್ ಒಂದು ರೀತಿಯ ರಿಮೋಟ್ ಕಂಟ್ರೋಲ್ ಆಗಿ ಕೂಡ ಇಲ್ಲಿ ಬಳಕೆಯಾಗ್ತಕ್ಕಂಥ ಒಂದು ವಿನೂತನ ಕಾನ್ಸೆಪ್ಟ್ ಕಾರನ್ನು ಟಾಟಾ ಮೋಟಾರ್ಸ್ ಪರಿಚಯಿಸ್ತಾ ಇದೆ. ಥ್ಯಾಂಕ್ ಯು ಕಾರ್ಲೋ. ಇದೊಂದು ರೀತಿಯ ಕನೆಕ್ಟಿವಿಟಿ ಸ್ಪೈನ್ ಇರುತ್ತೆ. ಹಿಂದಿನ ಸೀಟ್ಗಳಲ್ಲಿ ಕೂಡ ನಾನು ತೋರಿಸ್ತೀನಿ. ಇಲ್ಲಿ ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ ಪ್ಲೇ ಸ್ಟೇಷನ್ಗಳ ಮುಖಾಂತರ. ಇಲ್ಲಿ ಸ್ಕ್ರೀನ್ ಇದೆ. ಈ ಒಂದು ಸ್ಕ್ರೀನ್ನಲ್ಲಿ ನೀವು ಪ್ಲೇ ಸ್ಟೇಷನ್ ಮುಖಾಂತರ ವಿಡಿಯೋ ಗೇಮ್ಸ್ಗಳನ್ನು ಕೂಡ ಆಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡಲಾಗಿದೆ. 5 ಸೀಟ್ಗಳನ್ನು ಈ ಒಂದು ಕಾನ್ಸೆಪ್ಟ್ ಕಾರ್ದಲ್ಲಿವೆ. ಈ ಕಾನ್ಸೆಪ್ಟ್ ಕಾರ್ನಲ್ಲಿ ಇದನ್ನು ಫ್ಲೋಟಿಂಗ್ ಸೀಟ್ಸ್ ಅಂತ ಕರೀಲಾಗುತ್ತೆ. ಹೇಗೆ ಬೇಕಾದ ಹಾಗೆ ಮೂವ್ ಮಾಡಿಕೊಂಡು ಉಪಯೋಗಿಸ್ಬೋದು ಅಂತಕ್ಕಂಥ ಒಂದು ವಿನೂತನ ಕಾನ್ಸೆಪ್ಟನ್ನು, ಅಂದರೆ ಮುಂದಿನ ತಲೆಮಾರಿಗೆ ಹೇಗೆ ಕಾರ್ಗಳು ಬರಬಹುದು ಅಂತಕ್ಕಂಥದ್ದನ್ನು ಟಾಟಾ ಮೋಟಾರ್ಸ್ ತನ್ನ ಕನೆಕ್ಟ್ ನೆಕ್ಸ್ಟ್ನ ಕಾನ್ಸೆಪ್ಟ್ ಕಾರುಗಳ ಮೂಲಕ ಪ್ರದರ್ಶನ ಮಾಡ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ಫೋರ್ಡ್ ಫಿಗೋ ತನ್ನ ಹೊಸ ಕಾನ್ಸೆಪ್ಟ್ ಕಾರನ್ನ ಅನಾವರಣಗೊಳಿಸಿದೆ. ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಟುಕೊಂಡು ಈ ಕಾರನ್ನ ಡಿಸೈನ್ ಮಾಡಲಾಗಿದೆ. ಹಾಗೆ ಹೊಸ ಕಾರುಗಳನ್ನು ಮಾರುಕಟ್ಟೆಗೆ ತರುತ್ತಲೇ ಇರುವ ಮಾರುತಿ ಸುಜುಕಿ ಕಂಪನಿ ಕೂಡ 4 ಲಕ್ಷದಿಂದ 5 ಲಕ್ಷ ಬಾಳುವ ಮಾರುತಿ ಸೆಲೆರಿಯೋ ಕಾರನ್ನ ಬಿಡುಗಡೆಗೊಳಿಸಿದೆ. ಆಟೋಮ್ಯಾಟಿಕ್ ಗೇರ್ ಹೊಂದಿರುವ ಈ ಹೊಸ ಕಾರು ಅತ್ಯಾಧುನಿಕ K10 ಇಂಜಿನ್ ಹೊಂದಿದೆ. ಮಾರುತಿ ಸೆಲೆರಿಯೋ ಭಾರತದ ಮೊದಲ ಆಟೋಮ್ಯಾಟಿಕ್ ಗೇರ್ ಕಾರ್ ಅಂತಾರೆ ಮಾರುತಿ ಸುಜುಕಿ ಚೀಫ್ ಆಪರೇಟಿಂಗ್ ಆಫೀಸರ್ ಮಾಯಾಂಕ್ ಪರೇಖ್. ಸರ್, ಇಡೀ ಒಂದು ವ್ಯಾಪಾರ ಅಂತಾರಾಷ್ಟ್ರೀಯ ಜಗತ್ತಿನಲ್ಲಿ ಒಂದು ಸ್ಲೋ ಡೌನ್ನ ನಂತರ ಸ್ಲೋ ಆಗಿ ಮತ್ತೆ ಚೇತರಿಸ್ಕೊಳ್ತಾ ಇವೆ ಆಟೋಮೊಬೈಲ್ ಕಂಪನಿಗಳು. I think there is no slowdown. देखिए listen, ಸ್ವಲ್ಪ ಮಾತಾಡ್ತೀನಿ, ಚೆನ್ನಾಗಿ ಬರಲ್ಲ ಬಟ್ ಮಾತಾಡ್ತೀನಿ. ಅದಕ್ಕೆ ದಿಸ್ ಇಯರ್ ಕಾರ್ ಮಾರ್ಕೆಟ್ ಇಸ್ ಸ್ಲೋ, ಬಟ್ ಕಾರ್ ಬಿಸ್ನೆಸ್ ಅಂತ ನಾಟ್ 2020 ಗೇಮ್, ಇಟ್ಸ್ ಎ ಟೆಸ್ಟ್ ಮ್ಯಾಚ್. ಸೊ 1 ಓವರ್ ಬ್ಯಾಡ್ ಪರವಾಗಿಲ್ಲ.
We think that Indian car market will grow sharply. But this year is slow. But this year also I would like to tell your audience that while industry is -6, Maruti has grown by 2%. So we are doing well. ಇನ್ನು ಹುಂಡೈ ತನ್ನ ಹೊಸ 23 ಲಕ್ಷ ಬೆಲೆ ಬಾಳುವ ಸಂಟಫೆ ಅನ್ನುವ ಹೊಸ ಲುಕ್ ಅಲ್ಲಿ ಮತ್ತೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ರೆನಾಲ್ಟ್ ಕಂಪನಿ ಹೊಸದಾಗಿ KWRD ಅನ್ನುವ ಹೊಸ ಸ್ಟೈಲಿಶ್ ಕಾರ್ ಕಾನ್ಸೆಪ್ಟ್ ಒಂದನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಹೊಸದಾಗಿ ಟ್ರಾಫಿಕ್ ಸ್ಪಾಟಿಂಗ್ ಡ್ರೋನ್ ಡಿವೈಸ್ ಅಳವಡಿಸಲಾಗಿದೆ. ವಿಶ್ವದ ಟಾಪ್ ಬ್ರ್ಯಾಂಡ್ ಕಾರ್ ಮರ್ಸಿಡಿಸ್ ಬೆನ್ಸ್ ತನ್ನ ಈಗಷ್ಟೇ ಪ್ರೊಡಕ್ಷನ್ ಆರಂಭವಾಗಿರುವ ಮರ್ಸಿಡಿಸ್ ಸಿ ಕ್ಲಾಸ್ ಕುಪೆ ಅನ್ನು ಪ್ರದರ್ಶನಕ್ಕಿಟ್ಟಿತ್ತು. ಜನರಲ್ ಮೋಟಾರ್ಸ್ ಕಂಪನಿ ಚೆವರ್ಲೆಟ್ ತನ್ನ ಹೊಸ ಬೀಟ್ಸ್ ಹಾಗೂ ಅದರ ಕಾನ್ಸೆಪ್ಟ್ ಕಾರ್ಗಳನ್ನು ರಿಲೀಸ್ ಮಾಡಿದೆ. ಪ್ರಪಂಚದ ಪ್ರಮುಖ ಕಾರ್ ಕಂಪನಿಗಳು ನಮ್ಮ ದೇಶದತ್ತ ಮುಖ ಮಾಡಿದ್ದು ಈ ಮೇಳದಲ್ಲಿ ಸ್ಪಷ್ಟವಾಗಿ ಕಂಡುಬಂದಿತ್ತು. ಮಧ್ಯಮ ವರ್ಗದವರೇ ಹೆಚ್ಚಿರುವ ಭಾರತ ದೇಶದಲ್ಲಿ ಅವರನ್ನೇ ಗಮನದಲ್ಲಿಟ್ಟುಕೊಂಡು ಕಡಿಮೆ ಬೆಲೆಯ ಕಾರುಗಳನ್ನು ತಯಾರಿಸಿದ್ದು ಇಲ್ಲಿ ಮುಖ್ಯವಾಗಿತ್ತು. ಹೀರೋ ಬಜಾಜ್ ಕಂಪನಿಗಳು ಕೂಡ ತಮ್ಮ ಹೊಸ ಮಾಡೆಲ್ಗಳನ್ನು ಮಾರುಕಟ್ಟೆಗೆ ಬಿಟ್ಟಿವೆ.